ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಗೌರವಕ್ಕೆ ಧಕ್ಕೆ ಉಂಟು ಮಾಡಿರುವ ದುಷ್ಕೃತ್ಯದ ಕುರಿತು ತಕ್ಷಣ ಕಾನೂನು ಕ್ರಮಕ್ಕೆ ಆಗ್ರಹ. ಹಾಯ್ ಹಲೋ ನಮಸ್ಕಾರ, ಸುಪ್ರೀಂ ಟಿವಿಗೆ ಸ್ವಾಗತ. ನಾವು ಶ್ರೀ ಚಾಮುಂಡೇಶ್ವರಿ ನಗರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೇವಾ ಸಮಿತಿಯ ವತಿಯಿಂದ ಅತ್ಯಂತ ಗಂಭೀರತೆ ಮತ್ತು ಆಳವಾದ ನೋವಿನೊಂದಿಗೆ ಈ ವಿಷಯವನ್ನು ಸಾರ್ವಜನಿಕರ ಹಾಗೂ ಆಡಳಿತದ ಗಮನಕ್ಕೆ ತರುತ್ತಿದ್ದೇವೆ. ಇತ್ತೀಚೆಗೆ ಶಿಗ್ಗಾವಿ ತಾಲೂಕಿನ ಹೊಸೂರು ಗ್ರಾಮದಲ್ಲಿ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಕೆಲ ಅಸಾಮಾಜಿಕ ವ್ಯಕ್ತಿಗಳು ಅವಮಾನ ಮಾಡಿರುವ ಅತಿ ಖಂಡನೀಯ ಘಟನೆ ನಡೆದಿದೆ. ಈ ದುಷ್ಕೃತ್ಯದಿಂದ ಗ್ರಾಮದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿದ್ದು, ಸಾರ್ವಜನಿಕ ಶಾಂತಿ ಮತ್ತು ಸುವ್ಯವಸ್ಥೆಗೆ ಗಂಭೀರ ಧಕ್ಕೆ ಉಂಟಾಗುವ ಸಾಧ್ಯತೆ ಇದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮಾನತೆ, ಸಾಮಾಜಿಕ ನ್ಯಾಯ ಮತ್ತು ಮಾನವ ಗೌರವದ ಪ್ರತೀಕ. ಅವರ ಗೌರವಕ್ಕೆ ಧಕ್ಕೆ ತರುವ ಯಾವುದೇ ಕೃತ್ಯವು ಕೇವಲ ಕಾನೂನು ಉಲ್ಲಂಘನೆಯಷ್ಟೇ ಅಲ್ಲ, ಅದು ಸಮಾಜದ ಸೌಹಾರ್ದತೆಯ ಮೇಲಿನ ನೇರ ದಾಳಿಯಾಗಿದೆ. ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಈ ಕೆಳಕಂಡ ಕ್ರಮಗಳನ್ನು ತಕ್ಷಣ ಕೈಗೊಳ್ಳಬೇಕೆಂದು ನಾವು ದೃಢವಾಗಿ ಆಗ್ರಹಿಸುತ್ತೇವೆ. ಸರ್, ಈಗ ಕಾನೂನು ಸೃಷ್ಟಿಕರ್ತ ಅಂಬೇಡ್ಕರ್ ಅವರಿಗೆ ಅವಮಾನ ಆಗಿದೆ ನಿನ್ನೆ. ಇದ್ರ ಬಗ್ಗೆ ತಾವೇನು ಹೇಳ್ತೀರಿ? ಏನನ್ಸುತ್ತೆ? ನಮಗೂ ಭಾಳ ನೋವಾಗುತ್ತೆ ಸರ್. ಇದು ಮೊದಲೇದು ಈ ವಿಷಯ ರಾಜ್ಯದಂತ ನಾವು ಈ ವಿಷಯ ನಿನ್ನೆ ರಾತ್ರಿ ಭಾವಚಿತ್ರಕ್ಕೆ ಸಗಣಿ ಬೆಳೆದು ಆಮೇಲೆ ಅವ್ರಿಗೆ ಅಲ್ಲಿ ಇರುವಂಥ ನಮ್ಮ ಸಮಾಜ ಅವ್ರಿಗೆ ಬಹಿಷ್ಕಾರ ಹಾಕಿ ಅದಕ್ಕೆ ಅತ್ಯಂತ ಇದು ಕ್ರೂರ ಕೆಲಸ. ಇದು ಮಾನವ ಜನ್ಮಕ್ಕೆ ಅವ್ರಿಗೆ ನಾಚಿಕೆ ಬರ್ಬೇಕು ಯಾರು ಮಾಡಿದ್ರಂಥವ್ರಿಗೆ. ಈ ಯಾಕಂದ್ರೆ ನಾವು ಮನುಷ್ಯರೇ, ಬೇರೆ ಅಲ್ಲ. ಆ ಭಾವಚಿತ್ರ ನಮ್ಮ ದೇವರವರು, ಆ ದೇವರಂತವ್ರಿಗೆ ಸಗಣಿ ಬೆಳೆತಂದ್ರೆ ಅವ್ರಿಗೆ ನಾಚಿಕೆ ಬರ್ಬೇಕು. ಅವ್ರಿಗೆ ಸಗಣಿ ತಿನ್ನೋ ಗಿರಾಕಿ ಅವ್ರಿಗೆ ತಿನ್ನಿಸ್ಬೇಕಾದ್ರು ಏನು ಸಗಣಿ ಬೆಳೆಸಿರಲ್ಲ ಅವ್ರಿಗೆ ಸಗಣಿ ತಿನ್ನಿಸ್ಬೇಕಂತ ನಾವು ಒಂದು ಒತ್ತಾಯ ಮಾಡ್ತೀನಿ. ಆಮೇಲೆ ಅಂಥ ಕ್ರೂರ ಕೆಲಸ ಮಾಡೋರಿಗೆ ಗಡೀಪಾರು ಮಾಡಬೇಕು. ಇಂಥ ಜಾಗ ಮತ್ತೆ ಎಲ್ಲಿ ನಡೆಯಲಾರ್ದಂಗೆ ನೋಡ್ಬೇಕಂತೇಳಿ ನಮ್ಮ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಗೃಹ ಮಂತ್ರಿ ಈ ವಿಷಯದಾಗ ಎಚ್ಚೆತ್ತು ತೊಗೊಂಡು ಭಾಳ ಗಂಭೀರತೆ ವಿಷಯಕ್ಕೆ, ಯಾಕಂದ್ರೆ ಇದು ಈ ನಮ್ಮ ಧಾರವಾಡ ಜಿಲ್ಲಾದ ಹಳೆಯ ಜಿಲ್ಲಾ ಸಂಬಂಧಪಟ್ಟಂಥ ಶಿಗ್ಗಾಂವದಿಂದ ಅದಕ್ಕೆ ಗಂಭೀರವಾಗಿ ಪರಿಗಣಿಸಿ ಈ ವಿಷಯ ಅವ್ರಿಗೆ ಗಡೀಪಾರ ಮಾಡಿ ಅವ್ರಿಗೆ ತಕ್ಕ ಶಿಕ್ಷೆ ಕೊಡ್ಬೇಕಂತೇಳಿ. ಆಮೇಲೆ ಗ್ರಾಮಸ್ಥರಿಗೆ ಸೇಫ್ಟಿ ಕೊಡ್ಬೇಕಲ್ಲಿ. ಗ್ರಾಮಸ್ಥರಿಗೆ ಭಾಳ ಭಯ ಇರ್ತಾರೆ, ಅಂಥವ್ರಿಗೆಲ್ಲ ರಕ್ಷಣೆ ಕೊಡ್ಬೇಕಂತೇಳಿ ನಾವು ಈ ತಮ್ಮ ಮಾಧ್ಯಮ ಮುಖಾಂತರ ಅವ್ರಿಗೆ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ವಿ. ಇದು ಕಾನೂನಿನ ವೈಫಲ್ಯ ಅಂತೀರಾ, ಏನಂತೀರಾ? ಇದು ಕಾನೂನು ವೈಫಲ್ಯಕ್ಕಿಂತ ಮೇಲ್ಜಾತಿಯವರು ಸ್ವಲ್ಪ ಅವರು ಈಗಿನ ಮೇಲ್ಜಾತಿಯವರು ಮೊದಲಿಂದ ನಮ್ಗೆ ತಿಳ್ಕೊಂಡು ಬಂದಾರೆ. ಅಲ್ಲ, ಮೇಲ್ಜಾತಿಯವರಿಗೆ ಕಾನೂನು ಅಂದ್ರೆ ಗೌರವ ಇಲ್ವಾ? ಗೌರವ ಇಲ್ಲ ಅವ್ರಿಗೇನ ನಾವೇನೋ ಅದು 100 ಕೂರು ಎಕರೆ ಹೊಲ ಇರ್ತೈತಿ, ಏನೋ ಗಡ್ನಾರು 1 ಎಕರೆ ಕೊಡ್ತೀವಿ, ಆಮೇಲೆ ಹೊರಗೆ ಬರ್ತೀವಿ ಅಂತ ಅವ್ರಿಗೆ ಭಯ ಇಲ್ಲ. ಅವ್ರಿಗೆ ಅಂಥವ್ರು ಶಿಕ್ಷಣ ಆಗ್ಬೇಕು, ಆ ಕಾನೂನು ಏನೋ ಗೊತ್ತಾಗಬೇಕಂತ ಅವ್ರ ಮ್ಯಾಗ ನಾವು ಇದು ಒತ್ತಾಯ ಮಾಡ್ತೀವಿ ಸರ್. ಕಾನೂನು ಕ್ರಮ ಕೈಗೊಳ್ಳುವ ಬಗ್ಗೆ ಮಾನ್ಯರೇ, ನಾವು ಈ ಮೂಲಕ ತಮಗೆ ಅತ್ಯಂತ ನೋವು ಹಾಗೂ ಆಕ್ರೋಶದಿಂದ ಈ ಮನವಿಯನ್ನು ಸಲ್ಲಿಸುತ್ತಿದ್ದೇವೆ. ಶಿಗ್ಗಾವಿ ತಾಲೂಕಿನ ಹೊಸೂರು ಗ್ರಾಮದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಮೂರ್ತಿಗೆ ರಾತ್ರೋರಾತ್ರಿ ಸಗಣಿ ಬೆಳೆದು ಅವಮಾನಗೊಳಿಸುವ ಅಘೋರ ಘಟನೆ ನಡೆದಿದ್ದು, ಇದರಿಂದ ಗ್ರಾಮದಲ್ಲಿ ತೀವ್ರ ಆಕ್ರೋಶ ಮತ್ತು ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. ಇದಲ್ಲದೆ ಕಳೆದ 3 ವರ್ಷಗಳಿಂದ ಗ್ರಾಮದಲ್ಲಿ ಮೂಲವರ್ಗೀಯರು ಕೆಲವು ದಲಿತರನ್ನು ಬಹಿಷ್ಕರಿಸಿದ್ದಾರೆ. ಯಾವುದೇ ದೇವಸ್ಥಾನಗಳಿಗೆ ಪ್ರವೇಶಿಸಲು ಅವಕಾಶ ನೀಡುತ್ತಿಲ್ಲ. ಮಾನಸಿಕ ಹಾಗೂ ಸಾಮಾಜಿಕ ಹಿಂಸೆ ನೀಡುತ್ತಿದ್ದಾರೆ. ದಿನಾಂಕ 26/1/2020 ಮೊದಲನೆಯದಾಗಿ ಈ ಘಟನೆಯ ಕುರಿತು ತಕ್ಷಣ ಪ್ರಕರಣ ದಾಖಲಿಸಿ ತಪ್ಪಿತಸ್ಥರನ್ನು ಪತ್ತೆ ಹಚ್ಚಿ ಅವರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು. ಎರಡನೆಯದಾಗಿ ಗ್ರಾಮದಲ್ಲಿ ಶಾಂತಿ ಕಾಪಾಡುವ ನಿಟ್ಟಿನಲ್ಲಿ ಅಗತ್ಯ ಭದ್ರತಾ ಹಾಗೂ ಮುನ್ನೆಚ್ಚರಿಕಾ ಕ್ರಮಗಳನ್ನು ತಕ್ಷಣ ಜಾರಿಗೊಳಿಸಬೇಕು. ಮೂರನೆಯದಾಗಿ ಇಂತಹ ಘಟನೆಗಳು ಮರುಕಳಿಸದಂತೆ ಕಟ್ಟುನಿಟ್ಟಿನ ಸೂಚನೆಗಳು ಹಾಗೂ ಕಾನೂನುಬದ್ಧ ಕ್ರಮಗಳನ್ನು ಕೈಗೊಳ್ಳಬೇಕು. ನ್ಯಾಯಸಮ್ಮತ ಹಾಗೂ ತ್ವರಿತ ಕ್ರಮದಿಂದ ಸಾರ್ವಜನಿಕರಲ್ಲಿ ವಿಶ್ವಾಸ ಮೂಡುತ್ತದೆ ಎಂಬ ನಂಬಿಕೆಯೊಂದಿಗೆ ಸ್ವಚ್ಛ ಸಮಾಜಕ್ಕಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ.